ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವನ ಕಳೆದುಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂಚೂರು ಉಸಿರಾಡ್ತಾ ಇದ್ದಾರೆ, ಹಾಗಾಗಿ ಈ ರೀತಿ ಹಾರಾಟ ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರ ಶಕ್ತಿ ಏನು, ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನು ಅಂತೇಳಿ ಇಡೀ ದೇಶದ ಜನತೆಗೆ ಗೊತ್ತಿದೆ. ಇಡೀ ಜಗತ್ತಿನಲ್ಲಿ ಇವತ್ತು ಮೋದಿ ಅವರ ನಾಯಕತ್ವದ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಖರ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಾವ ಅಭಿವೃದ್ಧಿ ಮಾಡಿದಾರ್ರಿ? ನಾನು ಇವತ್ತು ಕೂಡ ಸವಾಲಾಗ್ತೇನೆ ಮುಖ್ಯಮಂತ್ರಿಗಳಿಗೆ. ಬೀದರ್ ಜಿಲ್ಲೆಗೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಏನಾಗಿದ್ದಾವೆ? ಕಾಂಗ್ರೆಸ್ ಸರ್ಕಾರ ಏನ್ ಬಂದ್ಮೇಲೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಚರ್ಚೆಗೆ ಬರಲಿ, ನಮ್ಮ ಶಾಸಕರು ಮಾತನಾಡ್ತಾರೆ. ಮಾನ ಮರ್ಯಾದೆ ಇದೆಯೋ ಇಲ್ಲ ಅಂತೇಳಿ ಜನ ಕೇಳ್ತಾ ಇದಾರೆ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಸಿಲಿಂಡರ್ ರೇಟು ಇದೇ 23ರ ಮಾರ್ಚ್ ಅಲ್ಲಿ 1107 ರೂಪಾಯಿ ಇತ್ತು. 300 ರೂಪಾಯಿ ಕಡಿಮೆ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರು, ಕೇಂದ್ರ ಸರ್ಕಾರ. ಇವರು ಇವತ್ತು 50 ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಮೇಲೆ 5-6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ 20 ತಿಂಗಳಲ್ಲಿ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದರ ಪರಿಣಾಮ ಇವತ್ತು ಜನ ಬಳಕೆ ವಸ್ತುಗಳ ಮೇಲೆ ಇವತ್ತು ಬಹಳ ದುಬಾರಿ ಆಗಿದೆ. ಕರ್ನಾಟಕ ರಾಜ್ಯ ಅಂತೇಳಿ ದುಬಾರಿ ರಾಜ್ಯ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವನ ಕಳೆದುಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂಚೂರು ಉಸಿರಾಡ್ತಾ ಇದ್ದಾರೆ, ಹಾಗಾಗಿ ಈ ರೀತಿ ಹಾರಾಟ ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರ ಶಕ್ತಿ ಏನು, ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನು ಅಂತೇಳಿ ಇಡೀ ದೇಶದ ಜನತೆಗೆ ಗೊತ್ತಿದೆ. ಇಡೀ ಜಗತ್ತಿನಲ್ಲಿ ಇವತ್ತು ಮೋದಿ ಅವರ ನಾಯಕತ್ವದ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಖರ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಾವ ಅಭಿವೃದ್ಧಿ ಮಾಡಿದಾರ್ರಿ? ನಾನು ಇವತ್ತು ಕೂಡ ಸವಾಲಾಗ್ತೇನೆ ಮುಖ್ಯಮಂತ್ರಿಗಳಿಗೆ. ಬೀದರ್ ಜಿಲ್ಲೆಗೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಏನಾಗಿದ್ದಾವೆ? ಕಾಂಗ್ರೆಸ್ ಸರ್ಕಾರ ಏನ್ ಬಂದ್ಮೇಲೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಚರ್ಚೆಗೆ ಬರಲಿ, ನಮ್ಮ ಶಾಸಕರು ಮಾತನಾಡ್ತಾರೆ. ಮಾನ ಮರ್ಯಾದೆ ಇದೆಯೋ ಇಲ್ಲ ಅಂತೇಳಿ ಜನ ಕೇಳ್ತಾ ಇದಾರೆ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಸಿಲಿಂಡರ್ ರೇಟು ಇದೇ 23ರ ಮಾರ್ಚ್ ಅಲ್ಲಿ 1107 ರೂಪಾಯಿ ಇತ್ತು. 300 ರೂಪಾಯಿ ಕಡಿಮೆ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರು, ಕೇಂದ್ರ ಸರ್ಕಾರ. ಇವರು ಇವತ್ತು 50 ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಮೇಲೆ 5-6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ 20 ತಿಂಗಳಲ್ಲಿ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದರ ಪರಿಣಾಮ ಇವತ್ತು ಜನ ಬಳಕೆ ವಸ್ತುಗಳ ಮೇಲೆ ಇವತ್ತು ಬಹಳ ದುಬಾರಿ ಆಗಿದೆ. ಕರ್ನಾಟಕ ರಾಜ್ಯ ಅಂತೇಳಿ ದುಬಾರಿ ರಾಜ್ಯ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ.